ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನನ್ನ ಕಡೆಯಿಂದ ನನ್ನ ಇಷ್ಟವಾದ ಆರಾಧ್ಯ ದೈವ. ಓಕೆ, ಥ್ಯಾಂಕ್ ಯು ಸರ್. Thank you, sir. Thank you. ಇನ್ವೈಟ್ ಮಾಡಿದಾಗ ನನ್ನ ಜೊತೆ ಸಾಕಷ್ಟು ಜನ ಲೆಜೆಂಡರ್ಸ್ ಬಂದಿದ್ದಾರೆ, ಸಾಕಷ್ಟು ಜನ ನಾಯಕರು ನಮ್ಮ ಜೊತೆ ಬಂದಿದ್ದಾರೆ. ಹೆಸರುಗಳಿಂದ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಆಲ್ಮೋಸ್ಟ್ ನನ್ನ ಜೊತೆ ಯಂಗ್ಸ್ಟರ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ. ಅದ್ರಲ್ಲಿ ನಮ್ಮ ಶಿವಕುಮಾರ್ ಒಬ್ಬ, ಸೊ ಅದೇ ರೀತಿ ನಮ್ಮ PDO ರಮೇಶ್, ಅದು ನಮ್ಮೆಲ್ಲ ನಾಯಕರು ನನ್ನ ಜೊತೆ ಒಟ್ಟಾಗಿ ಬಂದಿದ್ದಾರೆ. ಸೊ ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ತಂದೆ ತಾಯಿ ಕೂಡ ಮಕ್ಕಳನ್ನ ಒಂದು ಆಸೆ ಇಟ್ಕೊಂಡಿರ್ತಾರೆ. ಏನಂತಂದ್ರೆ, ನನ್ನ ಮಕ್ಕಳು ನನಗಿಂತ ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ನನಗಿಂತ ಚೆನ್ನಾಗಿ ಓದಬೇಕು, ಎಲ್ಲ ತಂದೆ ತಾಯಿಗಳು ಕೂಡ ಆಸೆ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ನಾನು ಒಂದೊಂದು ಹೇಳ್ತೀನಿ ನೋಡಿ, ಹರಿಯ ನೀರನ್ನ ಹರಿಸಂಗೆ ನಾವಿಲ್ಲ. ಯಾವ ನೀರು ಹರಿಯಲ್ಲ ಅದನ್ನ ಹರಿಸ್ಬೇಕಾಗುತ್ತೆ. ಬಹುಶಃ ಈ ಕಡೆ ನಾನು ಹೋಗ್ತಾ ಇರ್ಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ಯಾರಪ್ಪ ಹುಚ್ಚುರಿ ಸ್ಕೂಲ್ ಕಟ್ಟಿದ್ದನ್ನು ಕೇಳ್ತಾ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಈ ಕಡೆ ಗೊತ್ತಿರ್ಲಿಲ್ಲ, ಬೇಕು ಮಾಡಿ ಸರ್, ಆ ಕಡೆ ಸ್ಕೂಲ್ ನೋಡಿ ಇವರ ಪಿಚ್ಚೋಡಿ ಸ್ಕೂಲ್ ಕಟ್ಟಿ ನಡೆಯುತ್ತೆ ಅಂತ ಕೇಳಿದೆ. ಯಾರು ಬರ್ತಾರೆ ಗಡಿಭಾಗದಲ್ಲಿ ಅಂತ ಕೇಳ್ತಿದ್ದೆ. ನನ್ನ ಊಹೆ ತಪ್ಪಾಯ್ತು. ನಾನು ಮತ್ತೆ ಈ ಕಡೆ ಶಿಫ್ಟ್ ಆದಾಗ ಈ ಸ್ಕೂಲ್ಗೆ ಬಂದಾಗಂತೂ ಸಮಥಿಂಗ್ ಇಸ್ ದೇರ್, ಇಲ್ಲೇನೋ ಬೇರೆ ಇದೆ, ಇದೇನೋ ಆಗುತ್ತೆ ಅಂತ ಒಂದು ಆಸೆ ಪಟ್ಟೆ. ನಾನು ಸತ್ಯ ಮಾತಾಡ್ತೀನಿ, ಲೈಫಲ್ಲಿ ನಾನು ಸುಳ್ಳು ಮಾತಾಡಿಲ್ಲ, ಅದಲ್ವಾ. ಇವತ್ತು ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಈ 5 ವರ್ಷದಲ್ಲಿ ಈ ಸ್ಕೂಲು, ಈ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲು ಮುಳುಬಾಗಲ್ಲ, ಇಡೀ ಕೋಲಾರ ಡಿಸ್ಟ್ರಿಕ್ಟ್ ದ ಬೆಸ್ಟ್ ಸ್ಕೂಲ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತಂದ್ರೆ, ನಾನು ಒಂದು ವ್ಯಕ್ತಿಯಲ್ಲಿ ABCD ಕಂಡೆ. A ಫಾರ್ ಹಾರ್ಟಿಟ್ಯೂಡ್, B ಫಾರ್ ಬಿಲೀವ್, D ಫಾರ್ ಡಿಗ್ನಿಫೈಡ್, C ಫಾರ್ ಕಾನ್ಫಿಡೆನ್ಸ್. ದಟ್ ಈಸ್ ಮಂಜುನಾಥ್. ಬಹುಶಃ ನಾನು ರಾಜಕೀಯಕ್ಕೆ ಬಂದಾಗ ಬಹುಶಃ ಎಲ್ಲರೂ ನನ್ನ ನೋಡಿ ಹುಚ್ಚ ಅಂತಂದ್ರು. ಸೋತೆ, ಗೆದ್ದೆ. ಬಹುಶಃ ಈ ಸ್ಕೂಲ್ ಬಗ್ಗೆ ಹೇಳ್ತೀನಿ, ಸಾಕಷ್ಟು ಸ್ಕೂಲ್ಗೆ ಹೋಗ್ತಾ ಇರ್ತೀನಿ ನಾನು. ಯಾವ ವ್ಯಕ್ತಿಯಲ್ಲಿ ಹಾರ್ಟಿಟ್ಯೂಡ್ ಬೆರೀತದೆ, ಯಾವ ವ್ಯಕ್ತಿ ಮೇಲೆ ನಂಬಿಕೆ ಇರ್ತದೆ, ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಯಾವ ವ್ಯಕ್ತಿ ಡಿಗ್ನಿಫೈಡ್ ಇರ್ತಾನೆ, ಒಂದಲ್ಲ ಒಂದ್ ದಿವಸ ಗಗನಕ್ಕೆ ಹತ್ತಾನೆ. ಅದು ಬೇರೆ ಯಾರು ಸಾಕ್ಷಿ, ನಾನೇ ಸಾಕ್ಷಿ. ಒಬ್ಬ ಕೂಲಿ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಇವತ್ತು ನನ್ನ ಕನ್ನಡ ಶಾಲೆಯಲ್ಲಿ ಇವತ್ತು ಸ್ಕೂಲ್ ಬುಕ್ ಇಲ್ಲದೆ, ಬಟ್ಟೆ ಇಲ್ಲದೆ ಓದಿ ಈ ಮಟ್ಟಕ್ಕೆ ಬಂದಿದೀವಿ. ಬಟ್ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನಿಗೆ ಬೇಕಾಗಿದ್ದ ಒಂದು ಡಿಸೈರ್, ಬಟ್ ಡಿಸೈರ್ ಅಲ್ಲ, ಬರ್ನಿಂಗ್ ಡಿಸೈರ್. ನಾನು ನುಗ್ತೀನಿ ಅನ್ನೋ ಮನುಷ್ಯನಿಗಿದ್ರೆ ಖಂಡಿತವಾಗಿ ಯಾವುದೇ ಗಾಳಿ ಮಳೆ ಬಂದ್ರು ಕೂಡ ನುಗ್ತಾನೆ ಸರ್. ಬಟ್ ಒಂದೇ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ಎಲ್ಲ ಮಕ್ಕಳು ಕೂಡ, ಎಲ್ಲ ತಂದೆ ತಾಯಿಗಳು ಕೂಡ ಟೀಚರ್ ಆದ್ರೆ ಮಾತ್ರ ನಿಮ್ಮ ಮಕ್ಕಳನ್ನ ನೋಡಕ್ಕಾಗುತ್ತೆ. ಎಲ್ಲ ಟೀಚರ್ಗಳು ಪೋಷಕರಾದ್ರೆ ಮಾತ್ರ ಮಕ್ಕಳನ್ನ ನೋಡಕ್ಕಾಗುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು, ನಾನು ಅವಾಗಲೇ ಒಂದು ಮಾತು ಕೇಳಿದೆ, ಮಕ್ಕಳಿಗೆ ಬೇಕಾಗಿದ್ದು ಎಜುಕೇಶನ್ ಅಲ್ಲ, ಅಂತರ್ಕರಣ. ನನ್ನ ಹೆಂಡತಿ ಫಸ್ಟ್ ಟೈಮ್ ನನ್ನ ಹೆಂಡತಿ MLA ಎಲೆಕ್ಷನ್ ಆಗಿದ್ ಕೂಡಲೇ ಒಂದು ಮಾತು ಕೇಳಿದೆ. ನಾನು B ಫಾರಂ ಕೊಡ್ತಿದ್ರೆ ಎಲೆಕ್ಷನ್ಗೆ ಹೋಗ್ತಾ ಇದ್ದೀನಿ, ನಾನು ನಿಂಗೆ ಏನ್ ಮಾಡ್ಬೇಕು ಅಂತ ಕೇಳಿದೆ. ನನ್ನ ಹೆಂಡತಿ ಹೇಳಿದ್ಲು, ನನಗೊಂದು ಆಸೆ ಇದೆ, ನನ್ನ ಮಕ್ಕಳನ್ನ ಇಂಡಿಯಾದಲ್ಲಿ ದಿ ಬೆಸ್ಟ್ ಸ್ಕೂಲ್ ಓದಿಸ್ಬೇಕು, ಸೇರಿಸು ಅಂತಂದ್ರು. ನೀನು ಸೇರ್ಸೋದು ನಾನು ಪರ್ಮಿಷನ್ ಕೊಡ್ತೀನಿ ಅಂತಂದು. ಯಾವ ಸ್ಕೂಲ್ ಅನ್ನು? ಗುಡ್ ಶಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಊಟಿ. ಇವತ್ತು ಚರಣ್ ಆಗಿರ್ಬೋದು, ದೊಡ್ಡ ಯಾರೋ ಸ್ಟಾರ್ಸ್ ಆಗಿದ್ದಾರೆ, ದೊಡ್ಡದವ್ರು ಯಾರು ವಿಜ್ಞಾನಿಗಳಾಗಿದ್ದಾರೆ, ಅದೇ ಸ್ಕೂಲಿಂದ ಓದ್. ನಾನು ಪ್ರಾಮಿಸ್ ಮಾಡಿದೆ, ಇದಕ್ಕಿಂತ ನನ್ನ ಆಸ್ತಿ ನಿಂಗೆ ಏನು ಕೊಡ್ಬೇಕಾದ್ರೆ ನಿಮ್ಮಿಬ್ಬರು ಮಕ್ಕಳನ್ನ ಎಜುಕೇಶನ್ ಸೇರಿಸ್ತೀನಿ ಅಂತ. ಹೋಗ್ಬೇಕಾದ್ರೆ ಸೇರಿಸ್ಬೇಕಾದ್ರೆ ಬಾಧೆ ಆಯ್ತು. ವರ್ಷಕ್ಕೆ ಒಂದೇ ಸರಿ ನೋಡಕ್ ಬಿಡ್ತಾರೆ, ಒಂದೇ ತಿಂಗಳು ಕೊಡ್ತಾರೆ. ಬಟ್ ಎಲ್ಲ ಹೋಗೊಂದ್ ಕಡೆ ತಂದೆ ತಾಯಿಗೆ ನನ್ನ ಮಕ್ಕಳು ನನ್ನ ಜೊತೆಲಿ ಇರಬೇಕು ಅನ್ನೋ ಸೆಂಟಿಮೆಂಟ್ ಆಯ್ತು. ಬಟ್ ಇವತ್ತು ನನ್ನ ಮಕ್ಕಳು ತಯಾರಾಗ್ತಾರೆ. ನೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆ ನಾನು ಬೆಸ್ಟ್ ಒಂದು ಇದು ತಗೊಂಡೆ, ನನ್ನ ಹೆಂಡತಿ ಒಳ್ಳೆ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾ ಇದ್ದೀನಿ. ನನ್ನ ತಂದೆ ತಾಯಿಗಳಿಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ಯಾವ ಮನೆ ಒಗ್ಗಟ್ಟಾಗಿರ್ತದೆ, ಯಾವ ಊರು ಒಗ್ಗಟ್ಟಾಗಿರ್ತದೆ, ಯಾವ ಶಾಲೆ ಆ ಸ್ಟಾಪ್ ಒಗ್ಗಟ್ಟಾಗಿರ್ತದೆ, ಆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ, ಈ ವಾರದಿ ಇಂಟರ್ನ್ಯಾಷನಲ್ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ನನ್ನ ಒಳ್ಳೆ ಮನಸ್ಸಿಂದ, ನಮ್ಮೆಲ್ಲ ಒಳ್ಳೆ ಮನಸ್ಸಿಂದ ನಿಮ್ಗೆ ವಿಶ್ ಮಾಡ್ತಿದ್ದೀನಿ. ನಿಮ್ಮ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಹೋಗ್ಲಿ. ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ತನಕ ಶಾಸಕನಾಗಿರ್ತೀನಿ ಅಲ್ಲಿ ತನಕ ನಿಮ್ಮ ಸ್ಕೂಲ್ ಬರ್ತಾನೆ ಇರ್ತೀನಿ. ಓಕೆ.
ಬರ್ತಾನೆ ಇರ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೆಕೆಂಡ್ ನನಗೆ ಕೋಲ್ಡ್ ಇದೆ, ಸ್ವಲ್ಪ ಫೀವರ್ ಇದೆ, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಒಳ್ಳೇದಾಗ್ಲಿ ಸರ್, ದೊಡ್ಡ ಮಟ್ಟಕ್ಕಾಗ್ಲಿ. ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ಅದಲ್ಲ, ಇನ್ನೂ 2.5 ಎಕರೆಯಲ್ಲಿ 25 ಎಕರೆಯಲ್ಲಿ ಅಟ್ಮಾಸ್ಫಿಯರ್ನ ಬಿಲ್ಡ್ ಮಾಡಿ, ಸೀರಿಯಸ್ಲಿ ಬಿಲ್ಡ್ ಮಾಡಿ. ಐ ಮೀಟ್ ಯು ಆಲ್ವೇಸ್. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದಷ್ಟು ನನ್ನ ಮಾತು ಮುಗಿಸೋದು. ಎಲ್ರಿಗೂ ಒಳ್ಳೇದಾಗಲಿ. Thank you, sir. Sir, we have a small website launch with your hand, sir. Please. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.